ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನೆಂತ ಪಾಪಿ. ನನ್ನ ಮುದ್ದಮ್ಮನಿಗೂ ನಮ್ಮ ಮೇಡಮ್ವರೆಗೂ ನಾನೇ ಅನ್ಯಾಯ ಮಾಡ್ಬಿಟ್ಟವನಲ್ಲ. ನನ್ನಿಂದಲೇ ಇಬ್ಬರು ಜೀವನನು ಹಿಂಗಾಗೋಗದೆ. ಸಿದ್ದು ಅವರೇ, ಈಗ ಜ್ವರ ಹೇಗಿದೆ? ಇನ್ನೂ ಹಾಗೆ ಇದೆಯಲ್ಲ. ಸರಿ, ನೀವು ಮಲ್ಕೊಳ್ಳಿ, ನಾನು ಮತ್ತೆ ಬಟ್ಟೆ ಇಡ್ತೀನಿ. ಬೇಡ ಮೇಡಮ್ ಅವರೇ, ನನಗಿದೆಲ್ಲ ಬೇಡ. ಬೇಡ ಅಂದರೆ ಹೇಗೆ? ನೀವು ಮಲ್ಕೊಳ್ಳಿ. ಬೇಡ ಅಂತ ಹೇಳ್ತವನಲ್ಲ ಮೇಡಮ್ ಅವರೇ. ಹಾಂ ಸೌಪರ್ಣಿಕ ಅವರೇ, ಹೇಳಿ. ಭಾವನಾ, ಖುಷಿ ನಿನ್ನ ಮತ್ತೆ ಸಿದ್ದುನ ನೋಡಬೇಕು ಅಂತ ತುಂಬ ಹಠ ಮಾಡ್ತಿದ್ದಾಳೆ. ನೀವಿಬ್ರು ಬಂದು ಅವಳನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗ್ಬೋದಾ ಅಂತ ಕಾಲ್ ಮಾಡಿದೆ. ಅದು ಸಿದ್ದು ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ. ಅವ್ರು ಹುಷಾರಾಗಿದ ತಕ್ಷಣ ನಾವು ಬಂದ್ಬಿಡ್ತೀವಿ. ಏನು, ಸಿದ್ದು ಅವ್ರಿಗೆ ಹುಷಾರಿಲ್ವಾ? ಕೊಡಿ, ನಾನು ಮಾತಾಡ್ತೀನಿ. ಭಾವನಮ್ಮ, ಸಿದ್ದು ಅಂಕಲ್ಗೆ ಏನಾಯ್ತು? ಖುಷಿ ಪುಟ್ಟ, ಅದು ಸಿದ್ದು ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ. ಅವ್ರು ಹುಷಾರಾಗಿದ ತಕ್ಷಣ ನಿನ್ನ ನೋಡೋಕ್ಕೆ ಅಂತ ಬಂದ್ಬಿಡ್ತೀವಿ. ಅಲ್ಲಿವರೆಗೂ ಅತ್ತೆ ಮಾತು ಕೇಳ್ಕೊಂಡಿರೋ, ಹಠ ಮಾಡಬಾರ್ದು ಪುಟ್ಟ. ಆದ್ರೆ ನಾನು ನಿಮ್ಮನ್ನ ನೋಡ್ಬೇಕು ಅನ್ಸ್ತಿದೆ ಭಾವನಮ್ಮ. ಬೇಗ ಬಂದ್ಬಿಡ್ತೀವಿ ಪುಟ್ಟ, ನೀನು ಜಾಣೆ ಅಲ್ವಾ? ಸರಿ, ಸಿದ್ದು ಅಂಕಲ್ಗೆ ಫೋನ್ ಕೊಡಿ, ನಾನು ಅವ್ರ ಜೊತೆ ಮಾತಾಡಬೇಕು. ಇರು, ಲೌಡ್ ಸ್ಪೀಕರಲ್ಲಿ ಹಾಕ್ತೀನಿ, ನೀನು ಮಾತಾಡು. ಯಾಕೆ ಅಂಕಲ್, ಹುಷಾರಿಲ್ವಾ? ಅದು ಏನೂ ಇಲ್ಲ. ಅಂಕಲ್, ನೀವು ಸರಿಯಾಗಿ ಮಾತಾಡ್ತಿಲ್ವಲ್ಲ, ಯಾಕೆ? ನನ್ನ ಮೇಲೆ ಕೋಪನಾ? ಅದು ಖುಷಿ ಪುಟ್ಟ, ಅಂಕಲ್ಗೆ ಹುಷಾರಿಲ್ವಲ್ಲ, ಅದಕ್ಕೆ ಮಾತಾಡೋಕ್ಕಾಗ್ತಿಲ್ಲ ಅಷ್ಟೇ. ಸಿದ್ದು ಅಂಕಲ್, ಹೆದರ್ಕೋಬೇಡಿ, ನೀವು ಬೇಗ ಹುಷಾರಾಗ್ತೀರಾ. ಡಾಕ್ಟರ್ ಅಂಕಲ್ ಕೊಟ್ಟಿರೋ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಬೇಗ ಹುಷಾರಾಗಿ. ಸರಿ ಮುದ್ದಮ್ಮ. ಬಾಯ್, ಟೇಕ್ ಕೇರ್ ಅಂಕಲ್. ಖುಷಿ ಪುಟ್ಟ ನಿಮ್ಮನ್ನ ತುಂಬ ಹಚ್ಕೊಂಡಿದ್ದಾಳೆ. ನನ್ನನ್ನು ಬಿಟ್ಟರೆ ನಿಮ್ಮನ್ನೇ ಇಷ್ಟು ಹಚ್ಕೊಂಡಿರೋದು. ಸರಿ, ನೀವು ಮಲ್ಕೊಳ್ಳಿ, ನಾನು ನಿಮ್ಮ ಹಣೆಗೆ ಬಟ್ಟೆ ಇಡ್ತೀನಿ. ಬೇಡ ಮೇಡಮ್ ಅವರೇ, ನಾನು ಆಗ್ಲೇ ಹೇಳಿದ್ನಲ್ವಾ ನನಗಿದೆಲ್ಲ ಬೇಡ ಅಂತ. ಬೇಡ ಅಂದರೆ ಹೇಗೆ ಸಿದ್ದು ಅವರೇ? ಮಲ್ಕೊಳ್ಳಿ. ಮೇಡಮ್ ಅವರೇ, ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ನನ್ನ ಅನ್ಪಾಡಿಗೆ ಬಿಟ್ಬಿಡಿ. ಸಿದ್ದು ಅವರೇ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಮೇಡಮ್ ಅವರೇ, ಬಿಟ್ಬಿಡಿ എന്നಲ್ಲ. ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅವರೇ, ನಿಮ್ ಪ್ರೀತಿ ಪಡ್ಕೊಳ್ಳೋ ಯೋಗ್ಯತೆ ನಂಗಿಲ್ಲ. ನೀವು ಮುತ್ತಮ್ಮ ನನ್ನ ಮ್ಯಾಲಿಟ್ಟಿರೋ ನಂಬಿಕೆಗೆ ನಾನು ಮೋಸ ಮಾಡಿವ್ನಿ. ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅವರೇ, ನನ್ನ ಕ್ಷಮಿಸ್ಬಿಡಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.